ಹಾಯ್ ಹೆಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ತುಂಬ ದಿನ ಆದಮೇಲೆ ನಾನು ಡೈಲಿ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಸೊ ಮನೇಲೇ ಇರೋದೆ, ಯಾವಾಗೂ ಮಾಡಿದ್ದೇ ಮಾಡೋದು, ಪಾತ್ರೆ ತೊಳಿ, ಬಟ್ಟೆ ಒಗಿ, ಮತ್ತು ಕಸ ಗುಡಿಸು, ಮತ್ತು ಅಡುಗೆ ಮಾಡು, ಇದ್ರನ್ನೇ ಏನು ವ್ಲಾಗ್ ಮಾಡಲಿ ಅಂತ ಇಷ್ಟು ದಿನ ಡೈಲಿ ವ್ಲಾಗ್ ಮಾಡ್ತಿರಲಿಲ್ಲ. ಸೊ ಇವತ್ತು ತುಂಬ ವಿಶೇಷ ಇದೆ ಡೈಲಿ ವ್ಲಾಗ್ ಮಾಡೋದಕ್ಕೆ. ನನ್ನ ತಮ್ಮನ ಎಂಗೇಜ್ಮೆಂಟ್ ಇದೆ, ಮತ್ತು ತುಳಸಿ ಹಬ್ಬ ಬೇರೆ, ಮತ್ತು ನಾವು ಮಂತ್ರಾಲಯ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ಮಿಕ್ಸ್ ಮಾಡಿ ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತ ನೋಡಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸಹ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ. ಇನ್ನು ಹೀಗಷ್ಟೇ ಎದ್ದಿದ್ದೀವಿ. ಕ್ಲೈಮೇಟ್ ಮಾತ್ರ ಏನೋ ಮಂಜಿಡಿತಾ ಇದೆ ಅನ್ನಿಸ್ತಾ ಇದೆ ಇತ್ತೀಚೆಗೆ. ಬೆಳಗ್ಗೆ ಫುಲ್ಲು ಮೋಡ ಕವಿದ ವಾತಾವರಣ ಥರ ಇರುತ್ತೆ. ಮತ್ತು ಹೆಂಗೆ ಬರುತ್ತೆ ಅಂದರೆ ಬಿಸಿಲು, ಬೇಸಿಗೆ ಕಾಲದಲ್ಲಿ ಬರುತ್ತಲ್ಲ ಆ ಥರ ಬರ್ತಿದೆ ಬಿಸಿಲು. ಸೊ ಇವತ್ತಿನಿಂದ ವ್ಲಾಗ್ ಇಷ್ಟೇ, ಡೈಲಿ ವ್ಲಾಗು. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಸೊ ಪ್ರತಿಯೊಂದನ್ನು ಸಹ ಇವತ್ತಿನ ವ್ಲಾಗಲ್ಲಿ ನೋಡಿಸ್ಕೊಡ್ತೀನಿ. ಯಾರು ಸಹ ಮಿಸ್ ಮಾಡ್ದೇನೆ ಕೊನೆವರೆಗೂ ವಿಡಿಯೋನ ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇನ್ನು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಯಾಕೆ ತಡ ಮಾಡೋದು, ಬನ್ನಿ ಇವತ್ತಿನ ವ್ಲಾಗು, ಡೈಲಿ ವ್ಲಾಗ್ ಯಾವ ಥರ ಇರುತ್ತೆ, ಇಲ್ಲಿ ಹೋಗ್ತೀವಿ, ಏನೇನು ತಿಂತೀವಿ, ಸೊ ಕಂಪ್ಲೀಟಾಗಿ ನೋಡಿಸ್ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನೋಡಿ, ಮಕ್ಕಳು, ಹಸ್ಬೆಂಡು, ಮಗಳು ಇನ್ನೂ ಎಲ್ಲ ಮಲಗಿದ್ದಾರೆ. ಟೈಮ್ ಬಂದು 7:40 ಆಗಿದೆ. ಸೊ ಇನ್ನೂ ಯಾರೂ ಎದ್ದಿಲ್ಲ. ಸೊ ನಾನೊಬ್ಬಳೇ ಎದ್ದಿದ್ದೀನಿ. ಸೊ ಬಿಕಾಸು ನಾನೊಬ್ಬಳೇ ಹೋಗ್ತಾ ಇರೋದು ನನ್ನ ತಮ್ಮನ ಎಂಗೇಜ್ಮೆಂಟ್ಗೆ. ಸೊ ಹಾಗಾಗಿ ಇವರೆಲ್ಲ ಮಲಗಿದ್ದಾರೆ, ನಾನೊಬ್ಬಳು ಮಾತ್ರ ಎದ್ದು ಅಡುಗೆ ಮಾಡೋದಿದೆ. ಈಗ ಬನ್ನಿ ಅಡುಗೆ ಮಾಡೋಣ. ನಾವು ಭಾನುವಾರನೇ ಮಂತ್ರಾಲಯಗೆ ಹೋಗ್ತಾ ಇರೋದ್ರಿಂದ, ಮತ್ತು ನನ್ನ ತಮ್ಮನ ಎಂಗೇಜ್ಮೆಂಟು ಮತ್ತು ತುಳಸಿ ಹಬ್ಬ ಎಲ್ಲನೂ ಸಹ ಇರೋದ್ರಿಂದ ನಾವು ಇವತ್ತಿನ ದಿನ ನಾನ್ ವೆಜ್ ಮಾಡ್ತಾಯಿಲ್ಲ. ಸೊ ಹಾಗಾಗಿ ಒಂದೇ ಸಲ ಸಾಂಬಾರು ಮಾಡಿಡೋಣ ಅಂತ ಸಾಂಬಾರು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಸೊ ದೇವ್ರ ಪೂಜೆ ಬೇರೆ ಮಾಡಬೇಕು, ತುಳಸಿ ಹಬ್ಬ ಇದೆ ಅಲ್ವಾ. ಸೊ ಎಲ್ಲ ನೀಟಾಗಿ ತೊಳೆದಿಟ್ಟಿದ್ದೀನಿ. ದೇವ್ರ ಪಾತ್ರೆಗಳೆಲ್ಲ ನೆನ್ನೆನೇ ಸ್ನಾನ ಮಾಡಿಕೊಂಡು, ಮತ್ತೆ ಆಗಲ್ಲ ಅಂತಂದ್ಬಿಟ್ಟು ಫೋಟೋ ಫ್ರೇಮ್ಗಳೆಲ್ಲ ನೀಟಾಗಿ ಒರೆಸ್ಕೊಂಡು ಬಟ್ಟಿಡಬೇಕು ಇದಕ್ಕೆಲ್ಲ. ಸೊ ಈ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಈವ್ನಿಂಗು ಅಂತ ಅಂದ್ಕೊಂಡಿದ್ದೀನಿ. ರೈಸು ಮತ್ತು ತರಕಾರಿ ಎಲ್ಲ, ಬೇಳೆ ಎಲ್ಲ ಕೂಗೋಷ್ಟರಲ್ಲಿ ನೈಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡ್ಕೊಳ್ಳೋಣ ಅಂತ ಸೊ ರಿಮೂವರ್ ಎತ್ಕೊಂಡಿದ್ದೀನಿ. ಸೊ ಬೇಗ ನೈಲ್ ಪಾಲಿಶ್ ರಿಮೂವ್ ಮಾಡ್ಕೊಳ್ಳೋಣ. ಸೊ ಫೈನಲಾಗಿ ರೆಡಿ ಆಗಿದ್ದಾಗಿದೆ. ಈಗ ನಮ್ಮಮ್ಮ ಅವರು ಮತ್ತು ನಮ್ಮ ಅವಂದಿರೆಲ್ಲ ಕಾರಲ್ಲಿ ಬರ್ತಾರೆ. ಸೊ ನನ್ನ ಪಿಕಪ್ ಮಾಡ್ಕೊಂಡು ಹೋಗೋದಷ್ಟೇ. ಸೊ ಫುಲ್ಲು ಯಾವ ಥರ ರೆಡಿಯಾಗಿದ್ದೀನಿ ಅಂತ ತೋರಿಸ್ತೀನಿ. ನೋಡಿಸ್ತಾ ಇದೆಯಾ? ಹಾಂ, ಚೆನ್ನಾಗಿ ಬರ್ತಾ ಇದ್ದೀನಾ? ಸೈಕಲ್ ಬರ್ತಾಯಿದ್ದೀನಿ, ಓಕೆನಾ? ಆನ್ ದ ವೇ ಬರ್ತಾ ನಾನು ಸಹ ಪಿಕಪ್ ಮಾಡ್ಕೊಂಡ್ರಿ. ಈಗ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ನಾವು ಬೆಂಗಳೂರು ರೀಚ್ ಆಗಿದ್ದೀವಿ. ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಸಂಡೇ ಅಲ್ವಾ. ಸೊ ಆಲ್ಮೋಸ್ಟ್ ತುಂಬ ಅಂದರೆ ತುಂಬಾ ಟ್ರಾಫಿಕ್ ಇದೆ. ಅಷ್ಟೇ ಅಲ್ಲದೆ ಹೆವಿ ಬಿಸಿಲು ಸಹ ತುಂಬ ಇದೆ. ಜಸ್ಟ್ ಇನ್ನು ಲೊಕೇಶನಲ್ಲಿ 30 ಮಿನಿಟು ಟ್ರಾವೆಲಿಂಗ್ ಅಂತ ತೋರಿಸ್ತಾ ಇದೆ. ಇನ್ನೇನು ಆಲ್ಮೋಸ್ಟ್ ರೀಚ್ ಆದ್ವಿ. ಸೊ ಈಗ ಬೇಗ ಹೋಗೋಣ. ಸೊ ಈಗ ರೀಚ್ ಆದ್ವಿ ನಾವು. ಸೊ ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಶಾಸ್ತ್ರಗಳು ನಡೀತಾ ಇದೆ. ಇಲ್ಲಿ ಹುಡುಗ ಮನೆ ಕಡೆಯವರು ಮತ್ತು ಹುಡುಗಿ ಮನೆ ಕಡೆಯವರು ಸಂಬಂಧ ಬೆಳೆಸ್ಕೊಳ್ಳೋದಕ್ಕೆ ಒಪ್ಪಿಗೆ ತಗೊಳ್ತಿದ್ದಾರೆ. ಮತ್ತು ಇಲ್ಲಿ ತಾಂಬೂಲನೂ ಸಹ ಬದಲಾಯಿಸ್ಕೊಳ್ತಿದ್ದಾರೆ. ಈಗ ತಾಂಬೂಲ ಎಕ್ಸ್ಚೇಂಜ್ ಆಗಿದೆ. ಅವ್ರು ಕೊಟ್ಟಿರೋ ಬಟ್ಟೆ ಇವ್ರು ಹಾಕ್ಕೊಂಡು, ಇವ್ರು ಕೊಟ್ಟಿರೋ ಬಟ್ಟೆ ಅವ್ರು ಈಗ ಬಂದು ಕಾಲಿಗೆ ಬಂದು ನಮಸ್ಕಾರ ಹಾಕಿ, ಮತ್ತು ಒಂದಷ್ಟು ಜನ ಫ್ಯಾಮಿಲೀಸು ಎಲ್ಲ ಬಂದಿದ್ರಲ್ಲ, ಸೊ ಅವರೆಲ್ಲ ಸಹ ಕುಂಕುಮ ಇಟ್ಟು ಮುಂದಿನ ದಾಂಪತ್ಯ ಜೀವನ ಚೆನ್ನಾಗಿರಲಿ ಅಂತಲೂ ಸಹ, ವಯಸ್ಸಿನಲ್ಲಿ ಯಾರು ಹಿರಿಯರು ಅಂತ ಇರ್ತಾರಲ್ಲ ಅವರೊಳ್ಳೆ ಆಶೀರ್ವಾದ ಒಂದು 5 ಜನಕ್ಕೆ ಕಾಲಿಗೆ ಬಿದ್ದು ನಮಸ್ಕಾರ ಸಹ ಮಾಡಿಕೊಂಡ್ರು. ಸೊ ಈಗ ಸೂರ್ಯ ನಮಸ್ಕಾರ ಮತ್ತು ಎಲ್ಲರಿಗೂ ಸಹ ನಮಸ್ಕಾರಗಳನ್ನು ಹೇಳ್ತಾ ಈಗ ಚೇರ್ ಮೇಲೆ ಕೂತ್ಕೊಂಡು ಮತ್ತು ಹೂವಿನ ಹಾರ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು, ಮತ್ತು ಈಗ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ದಾರೆ. ಈಗ
ಸೊ ಈ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆದಮೇಲೆ ನಾವು ಸಹ ಬೇಗ ಬೇಗ ಊಟ ಮಾಡಿ ಮನೆ ಕರಡೆ ಹೊರಟ್ವಿ. ಯಾಕೆ ಅಂತಂದರೆ ನಮಗೂ ಸಹ ಮಂತ್ರಾಲಯ ಹೋಗೋದಿದೆ, ಮತ್ತು ತುಳಸಿ ಹಬ್ಬ ಪೂಜೆ ಬೇರೆ ಮಾಡಿರಲಿಲ್ಲ, ಅದು ಎಲ್ಲ ಪೆಂಡಿಂಗ್ ಇತ್ತು. ಹಾಗಾಗಿ ನಾನು ಇದೆಲ್ಲ ರಿಂಗ್ ಎಕ್ಸ್ಚೇಂಜ್ ಆದ ತಕ್ಷಣ ಊಟಕ್ಕೆ ನಾನು ಕೂತ್ಕೊಂಡೆ. ಸೊ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ಅದು ನೆನಪು ಸಹ ಆಗಲಿಲ್ಲ ಈ ಟೆನ್ಷನ್ಗಳಲ್ಲಿ ಅಂತಲೇ ಹೇಳ್ಬೋದು. ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಬಂದಿದ್ರಲ್ಲ ಅವನ್ನೆಲ್ಲನೂ ಸಹ ಮಾತಾಡಿಸಿ, ಮತ್ತು ಇಲ್ಲೂ ಒಂದು ಫೋಟೋ ಎಲ್ಲ ಹಿಡಿದುಕೊಂಡು, ಮತ್ತು ನನ್ನ ತಮ್ಮಗೂ ಸಹ ಹೇಳಿ, ಮತ್ತು ನಾವು ಸ್ವಲ್ಪ ಬೇಗ ಹೊರಡೋ ಆ ಥರದಲ್ಲಿ ಊಟದ್ದು ತಿಂತಾಯಿದ್ದಿದ್ದು ಏನೂ ಸಹ ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಯಾಕಂದರೆ ಬಿಕಾಸ್ ಅಷ್ಟು ಟೆನ್ಷನ್ ಇತ್ತು. ಮನೆಗೆ ಹೋಗಿ ಪೂಜೆ ಮಾಡಬೇಕು, ಇನ್ನೊಂದಷ್ಟು ಪ್ಯಾಕಪ್ ಮಾಡಬೇಕು ಅನ್ನೋ ಆ ಥರದಲ್ಲಿ ಬೇಗ ಹೊರಟ್ವಿ. ಯಾಕೆಂದರೆ ನಮ್ಮ ಕಾರಲ್ಲಿ ಟ್ರಾವೆಲಿಂಗ್ ಮಾಡ್ತಾರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸಹ ಮಂತ್ರಾಲಯ ಬರೋರೇ ಇದ್ದರು. ಸೊ ಹಾಗಾಗಿ ಬೇಗ ಬಿಟ್ಬಿಡೋಣ ಅಂತ ಬೇಗ ಬಿಟ್ಟಿದ್ದೀವಿ ಬೆಂಗಳೂರು. ಆದರೆ ಈವ್ನಿಂಗ್ ಮಾತ್ರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಅಂತಲೇ ಹೇಳ್ಬೋದು. ನಾವು ಬೆಳಗ್ಗೆ ಹೋಗೋ ಹೊತ್ನಾಗ 2.5 ಅವರ್ ಆದರೆ ಈವ್ನಿಂಗು 3.5 ಅವರೇ ಆಯಿತು. ನಾನು ಹೋಗೋಷ್ಟರಲ್ಲಿ ತುಂಬ ಅಂದರೆ ತುಂಬಾ ಕತ್ಲು ಸಹ ಆಗೋಯಿತು. ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಂಗೆ ನಾನು ಮಾಡಿದ ಫಸ್ಟ್ ಕೆಲಸ ಸ್ನಾನಕ್ಕೆ ಹೋಗಿ ದೇವ್ರ ದೀಪ ಹಚ್ಚಿದ್ದು. ಸೊ ಸಿಂಪಲ್ಲಾಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇಲ್ಲಿ ತುಳಸಿ ಕಟ್ಟೆ ಹತ್ರನೂ ಅಷ್ಟೇ ಯಾವಾಗಲೂ ಸಹ ತುಂಬ ಆಡಂಬರವಾಗಿ ಮಾಡ್ತಿದ್ದೆ ತುಳಸಿ ಹಬ್ಬ. ಹಿಂದಿನ ವಿಡಿಯೋಗಳಲ್ಲಿ ನೋಡಿರಬಹುದು ನೀವು. ಇವತ್ತಿನ ದಿನ ಸಿಂಪಲ್ಲಾಗಿ ಮಾಡಿದ್ದೀನಿ. ಸೊ ಬಿಕಾಸ್ ಮಂತ್ರಾಲಯ ಹೋಗೋದಿದೆ, ಇಲ್ಲಿ ಯಾರು ಮತ್ತೆ ಎಲ್ಲ ಇಚ್ಛೆ ಇಟ್ಟರೆ ಯಾರು ಎತ್ತಿಡೋರಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಬಿಡಬಾರ್ದು ಅನ್ನೋ ಕಾರಣಕ್ಕೆ ತುಳಸಿ ಹಬ್ಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಬಟ್ಟೆಗಳೆಲ್ಲ ಪ್ಯಾಕಪ್ ಮಾಡಿದೆ ಆಲ್ರೆಡಿ. ನಾನು 3-4 ಡೇಸಿಂದನೇ ಮಾಡಿಬಿಟ್ಟಿದ್ದೆ. ಒಂದಷ್ಟು ಮೇಕಪ್ ಐಟಮ್ಸ್ ಎಲ್ಲ ಎತ್ತಿಕೊಳ್ಳಬೇಕಾಗಿತ್ತು, ಅದು ಎತ್ತಿಕೊಂಡೆ. ನಮಗೆ ಟ್ರೈನ್ ಇರೋದು 9:45ಗೆ, ನಾವು 8:15ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಟ್ರೈನ್ ಮಿಸ್ ಆಗಬಾರ್ದು ಅಂತ. ಸೊ ಸಿಂಪಲ್ಲು ನೈಟು ಟ್ರಾವೆಲಿಂಗ್ ಅಲ್ವಾ, ಸೊ ಹಾಗಾಗಿ ಕುರ್ತಾ ಹಾಕ್ಕೊಂಡು ಒಂದು ಜಾಕೆಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ನನ್ನ ಹಸ್ಬೆಂಡು ಫ್ರೆಂಡ್ಗೆ ಹೇಳಿದರು ಆಟೋಗೆ ರೈಲ್ವೆ ಸ್ಟೇಷನ್ ಹತ್ರ ಬಿಡಬೇಕು ಅಂತ. ಸೊ ಹಾಗಾಗಿ ಅವರು ಬಂದಿದ್ದರು. ನಾವೆಲ್ಲ ಪ್ಯಾಕಪ್ ಮಾಡ್ಕೊಂಡಿದ್ದೆಲ್ಲ ಎತ್ತಿಟ್ಟು, ಮತ್ತು ಡೋರು ಎಲ್ಲ ನೀಟಾಗಿ ಕ್ಲೋಸ್ ಮಾಡಿ ಈಗ ನಾವು ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀವಿ. ನಾನಿದು 2ನೇ ಬಾರಿ ಮಂತ್ರಾಲಯ ಹೋಗ್ತಾ ಇರೋದು. ಸೊ ತುಂಬ ಅಂದರೆ ತುಂಬ ಖುಷಿ ಇದೆ. ಇದು ನಾನು ಹೋಗ್ತಾ ಇರೋದಲ್ಲ, ಆ ರಾಯರೇ ನನ್ನನ್ನು ಕರೆಸ್ಕೊಳ್ತಾ ಇರೋದು ಅಂತ ನಂಬಿದ್ದೀನಿ ನಾನು. ಇಲ್ಲಿ ಬಂದು ನಿಂತ್ಕೊಂಡ ಮೇಲೆ ಗೊತ್ತಾಯಿತು ಎಷ್ಟು ರೈಲುಗಳು ಹೋಯ್ತು ಅಂತಂದರೆ, ಒಂದು 5-5 ನಿಮಿಷಕ್ಕೂ ಟ್ರೈನ್ಗಳಂತೂ ಬರ್ತಾನೆ ಇತ್ತು. ಆ ರೈಲ್ ಬರೋದೇ ಗೊತ್ತಾಗಲ್ಲ ಸ್ಟೇಷನಲ್ಲಿ, ಅಷ್ಟು ಸ್ಲೋಗಿ ಬಂದುಬಿಡುತ್ತೆ ರೈಲು. ಆ ಕೂಗೋ ಸೌಂಡ್ ಅಷ್ಟೇ ನಮಗೆ ಕೇಳಿಸೋದು, ಬಟ್ ಸಿಕ್ಕಾಪಟ್ಟೆ ಸ್ಲೋ ಅಂದರೆ ಸ್ಲೋ. 1 ತಿಂಗಳು ಹಿಂದೆಯೇ ನಾವು ಟ್ರೈನ್ನ ಬುಕ್ ಮಾಡಿದ್ವಿ, ಉದ್ಯಾನ ಎಕ್ಸ್‌ಪ್ರೆಸ್ಸು. ಸೊ ನಮಗೆ ಯಾವುದೇ ರೀತಿಯ ಒಳಗಡೆ ಪ್ರಾಬ್ಲಮ್ ಆಗಿಲ್ಲ. ಯಾಕೆಂದರೆ ಬಿಕಾಸ್ ನೈಟು ಟ್ರಾವೆಲಿಂಗ್ ಆಗಿರೋದ್ರಿಂದ ನಾವು ಸ್ಲೀಪಿಂಗ್ ಕೋಚ್ನೇ ಬುಕ್ ಮಾಡ್ಕೊಂಡಿದ್ವಿ. ಸೊ ತುಂಬ ಕಂಫರ್ಟಬಲ್ ಆಗಿ ತುಂಬ ಸೇಫಾಗಿ ನಾವು ತಲುಪಿದ್ವಿ ಅಂತಲೇ ಹೇಳ್ಬೋದು. ದೊಡ್ಡಬಳ್ಳಾಪುರ ಟು ಮಂತ್ರಾಲಯ ಹೆಂಗೆ ಬಂದ್ವಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಈಗ ಆಲ್ರೆಡಿ ನಾವು ಮಂತ್ರಾಲಯ ರೀಚ್ ಆಗಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಇದು ಮಂತ್ರಾಲಯ ರೈಲ್ವೆ ಸ್ಟೇಷನ್ನು. ಸೊ ತುಂಬ ಅಂದರೆ ತುಂಬ ಕ್ಲೀನಾಗಿದೆ. ಸೊ ಈಗ 3:45 ನೈಟು. ನೋಡ್ತಾ ಇರ್ಬೋದು ಮಂತ್ರಾಲಯ ರೈಲ್ವೆ ಸ್ಟೇಷನ್ನು. ಆಲ್ಮೋಸ್ಟ್ ಜನಸಂದಣಿನೂ ಸಹ ತುಂಬ ಕಮ್ಮಿನೇ ಇದೆ. ಈಗ ನಾವು ಈ ಬ್ರಿಡ್ಜಿಂದ ಹತ್ತಿ ಆ ಕಡೆ ದಾಟಬೇಕು. ಸೊ ನೋಡ್ತಾ ಇರ್ಬೋದು ಆ ಕಡೆ ಹೋಗಬೇಕು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. 10:30ಯಿಂದ 3:00ವರೆಗೆ ನಾವು ರೀಚ್ ಆಗಿದ್ದೀವಿ ಅಂತಲೇ ಹೇಳ್ಬೋದು. ಇಲ್ಲಿ ರೀಚ್ ಆದ ತಕ್ಷಣವೇ ಸೊ ಇಲ್ಲೇ ಸ್ಟೇಷನಲ್ಲಿ ನಾವು ಕಾಫಿ ಟೀನ ಇಸ್ಕೊಂಡು ಕುಡಿತಾ ಇದ್ದೀವಿ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇಲ್ಲಿ ಇಷ್ಟೊತ್ತಲ್ಲೂ ಸಹ ತುಂಬ ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದರಲ್ಲೂ ವಯಸ್ಸಾಗಿರೋರು ನೀವು ನೋಡ್ತಾ ಇರ್ಬೋದು. ಅಲ್ಲಿ ಅಷ್ಟು ವಯಸ್ಸಾಗಿದೆ ಆ ಅಜ್ಜಿ ತಾತಗೆ, ಈ ವಯಸ್ಸಲ್ಲಿ ಹೂವು ಮಾರ್ತಾಯಿದ್ರು ನೋಡಿ ತುಂಬ ಖುಷಿ ಆಯಿತು. ಈಗ ನಾವು ಮಂತ್ರಾಲಯ ಸ್ಟೇಷನ್ ಬಿಟ್ವಿ ಈಗ. ಸೊ ರೂಮ್ ಬುಕ್ ಮಾಡ್ಕೊಂಡಿದ್ವಲ್ಲ, ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತಾದ್ರೂ ರೆಸ್ಟ್ ಮಾಡೋಣ ಅಂತ ಸೊ ಮಂತ್ರಾಲಯ ಹೋಗ್ತಾ ಇದ್ದೀವಿ. ಈಗ ನೋಡ್ತಾ ಇರ್ಬೋದು ನೀವು, ಮಂತ್ರಾಲಯ ಅಂತೂ ಇಂತೂ ರೀಚ್ ಆಗೇ ಬಿಟ್ವಿ. ಸೊ ನೋಡ್ತಾ ಇರ್ಬೋದು ಈ ಆರ್ಚ್ ಎಲ್ಲ, ಇನ್ನು ಒಳಗಡೆ ಹೋಗೋದು ಇದೆ.
ಸೊ ತುಂಬ ಖುಷಿ ಆಯಿತು. ನಾವೀಗ ರೂಮ್ ಬುಕ್ ಮಾಡಿದ್ವಲ್ಲ, ಇಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ರು ಇದ್ದಾರೆ. ಸೊ ಅವ್ರಿಗೆ ವೆಯ್ಟ್ ಮಾಡ್ತಿದ್ವಿ. ಸೊ ಫೈನಲಿ ಅವರು ಸಹ ಬಂದವರು. ನಮ್ಮದು ರೂಮ್ ಯಾವುದು ಅಂತ ಪಾಪ ಇಷ್ಟೊತ್ತಲ್ಲಿ ಬಂದು ಅವರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಸೊ ತುಂಬ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ ಅವ್ರಿಗೆ. ತುಂಬ ಹೆಲ್ಪ್ ಮಾಡಿದ್ದಾರೆ ಅಲ್ಲಿ ಮತ್ತೆ ನಮಗೆ. ಸೊ ನೋಡ್ತಾ ಇರ್ಬೋದು, ಇದು ನಮ್ಮ ರೂಮು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ರೂಮ್ ಅಂತೂ. ಯಾವುದಕ್ಕೂ ಸಹ ಕೊರತೆ ಇರಲಿಲ್ಲ, ಆ ಥರ ಇತ್ತು. ಸೊ 2 ಬೆಡ್ಡು ಮತ್ತು ಎ ಸಿ ಮತ್ತು ಬಿಸಿನೀರದು ಎಲ್ಲನೂ ಸಹ ಫೆಸಿಲಿಟೀಸು ಇತ್ತು ಅಂತಲೇ ಹೇಳ್ಬೋದು. ಮತ್ತೆ ಬೆಳಗ್ಗೆ ಫ್ರೆಶಪ್ ಆಗಿ ರಾಯರ ದರ್ಶನ ಮಾಡಬೇಕು. ಸೊ ಇದು ನೈಟ್ ಟ್ರಾವೆಲಿಂಗ್ದು ವ್ಲಾಗ್ ಆಗಿರುತ್ತೆ. ನಾಳೆ ಬೆಳಗ್ಗೆ ಮಂತ್ರಾಲಯ ದರ್ಶನ ಹೇಗೆ ಮಾಡ್ತೀನಿ ಮತ್ತು ಅಲ್ಲಿ ಸುತ್ತಮುತ್ತ ಇರುವ ಪ್ಲೇಸ್ಗಳಿಗೆ ಎಲ್ಲೆಲ್ಲಿ ಹೋಗ್ತೀವಿ ಮತ್ತು ಏನೇನು ತಿಂತೀವಿ, ಏನೇನು ತೊಗೊತೀವಿ ಅಂತ ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿಸ್ಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್.